Good morning, dear students. Let us study letter to the editor in this session. Letters to the editor, newspaper editors. As you know, newspapers play a very important role in the life of modern democratic society. We read newspapers every day. They play a very important role in the life modern democratic society. The letters to the editor section is an important part of any responsible and popular newspaper. We know that a newspaper consists of so many pages and it carries so many items of news. It carries the sports news, research news, political events, editorial, articles, and so many other things are carried in the newspaper. Similarly, newspapers publish letters to the editor written by the readers. ನ್ಯೂಸ್ ಪೇಪರು ನಮಗೆ ಗೊತ್ತಿರೋ ರೀತಿಯಲ್ಲಿ ಸಾಕಷ್ಟು ವಿವಿಧ ವಿಷಯಗಳನ್ನು ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಪೊಲಿಟಿಕಲ್ ಇವೆಂಟ್ಸು, ರೀಜನಲ್ ನ್ಯೂಸು, ಸ್ಪೋರ್ಟ್ಸ್ ಇವೆಂಟ್ಸು, ಸೈಂಟಿಫಿಕ್ ರಿಸರ್ಚಸ್ಸು ಮತ್ತು ಆರ್ಟಿಕಲ್ಸು ಇದೆಲ್ಲವನ್ನು ಪಬ್ಲಿಷ್ ಮಾಡುತ್ತೆ. ಅದರ ಜೊತೆಯಲ್ಲಿ ಲೆಟರ್ಸ್ ಟು ದ ಎಡಿಟರ್ಸ್ ಆರ್ ಆಲ್ಸೋ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್ಸ್. ಸಾರ್ವಜನಿಕರ ಅಭಿಪ್ರಾಯಗಳನ್ನು, ಅಹವಾಲುಗಳನ್ನು, ಕಂಪ್ಲೇಂಟ್ಸ್ ಆರ್ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್ಸ್. They are called letters to the editor. Section is a very important part of any responsible or popular newspaper. ಯಾವುದೇ ನ್ಯೂಸ್ ಪೇಪರ್ ಪಾಪ್ಯುಲರ್ ಆಗಿರ್ತಕ್ಕಂಥ ನ್ಯೂಸ್ ಪೇಪರ್ ಆರ್ ಎ ವೆರಿ ರೆಸ್ಪಾನ್ಸಿಬಲ್ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ನ್ಯೂಸ್ ಪೇಪರ್ carries the letters to the editor. Readers and the concerned citizens send in letters expressing their views and opinions on various matters of general concern. Letters to the editor ali readers and some citizens who are very much concerned on certain issues write or send letters expressing their own views on certain things, expressing their own opinions on various matters of general concern. ಸಾಮಾಜಿಕ ವಿಷಯಗಳ ಬಗ್ಗೆ, ಸಾರ್ವಜನಿಕ ವಿಷಯಗಳ ಬಗ್ಗೆ, ತಮ್ಮದೇ ಆದ ಕುಂದುಕೊರತೆಗಳ ಬಗ್ಗೆ, ಸರ್ಕಾರದ ಪಾಲಿಸಿಗಳ ಬಗ್ಗೆ ಓದುಗರು ಮತ್ತು ಕಾಳಜಿ ಇರ್ತಕ್ಕಂಥ ಸಾರ್ವಜನಿಕರು ನ್ಯೂಸ್ ಪೇಪರ್ನವರಿಗೆ ಎಡಿಟೋರಿಯಲ್ ಇದರಲ್ಲಿ ತಮ್ಮ ಪತ್ರಗಳನ್ನು ಪ್ರಕಟಣೆ ಮಾಡಲಿಕ್ಕೆ ಎಡಿಟರ್ಸಿಗೆ ಪತ್ರ ಬರೀತಕ್ಕಂಥದ್ದಿದೆ. Such letters are called letters to the editors. These letters help in bringing to light current topics, social problems, national and international issues and so many other things. ಈ ಲೆಟರ್ಸು ಬ್ರಿಂಗ್ ಟು ಲೈಟ್ ದಿ ಕರೆಂಟ್ ಟಾಪಿಕ್ಸ್, ಬರ್ನಿಂಗ್ ಇಶ್ಯೂಸ್, ಗ್ರಿವೆನ್ಸಸ್ ಆಫ್ ದಿ ಪಬ್ಲಿಕ್, ಸಾರ್ವಜನಿಕರ ಕುಂದುಕೊರತೆಗಳನ್ನು, ಸರ್ಟನ್ ಸೋಷಿಯಲ್ ಇಶ್ಯೂಸ್, ಸಾಮಾಜಿಕ ವಿಷಯಗಳನ್ನು, ಸಮಸ್ಯೆಗಳನ್ನು, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್, ಪೊಲಿಟಿಕಲ್ ಇಶ್ಯೂಸ್, ಎಕನಾಮಿಕ್ ಯೂಸಸ್ಸು, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋದು, ವೈಯಕ್ತಿಕ ಇದಕ್ಕೆ ಸಂಬಂಧಪಟ್ಟಿರೋದು, ಪೊಲಿಟಿಕಲ್ ಇಶ್ಯೂಸು, ಇವೆಲ್ಲವನ್ನು ಬೆಳಕಿಗೆ ತರ್ತಕ್ಕಂಥ ಕೆಲಸ ಮಾಡುತ್ತೆ. ಪಬ್ಲಿಕ್ ಒಪಿನಿಯನ್ ಏನಿದೆ, ನ್ಯೂಸ್ ಪೇಪರು ಪಬ್ಲಿಷರ್ಸು ದೇ ಕಲೆಕ್ಟ್ ದ ಇನ್ಫಾರ್ಮೇಷನ್ ಆ್ಯಂಡ್ ದೇ ಪಬ್ಲಿಷ್ ಇಟ್. ಇಟ್ ಈಸ್ ಒನ್ ವೇ ಕಮ್ಯುನಿಕೇಷನ್. ಅದು ಒಂದು ಕಡೆಯ ಕಮ್ಯುನಿಕೇಷನ್ ಆಗಿರುತ್ತೆ. ರೀಡರ್ಸಿಗೆ ಅವ್ರದ್ದೇ ಕೊಟ್ಟಿದ್ದರ ಜೊತೆಗೆ ಅವರ ವಾಟ್ ಈಸ್ ದ ರಿಯಾಕ್ಷನ್ ಆಫ್ ದಿ ರೀಡರ್ಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಘಟನೆಗಳಿಗೆ ಪಬ್ಲಿಕ್ಸು ವೈಡ್ ರೀಡರ್ಶಿಪ್ ಇದೆ. ಇಷ್ಟೆಲ್ಲ ರೀಡರ್ಸಿನ ರಿಯಾಕ್ಷನ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಲೆಟರ್ಸ್ ಟು ದ ಎಡಿಟರ್ ಫ್ರಮ್ ದಿ ರೀಡರ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Such letters help the government to learn the problems faced by the citizens. Most of the letters to the editors are on public grievances. ಸಾರ್ವಜನಿಕರ ಕುಂದುಕೊರತೆಗಳ ಮೇಲೆ ಇರುತ್ತೆ. So most of the people bring their grievances to the notice of the government or the concerned authorities
through the letters written to the editors of the newspaper. It is the responsibility of the editors to publish all the letters of the readers in their editorial letters to the editors column. Newspaper-ನವರ ಜವಾಬ್ದಾರಿ, they receive innumerable letters. They cannot publish all the letters from the readers because they have preserved a certain portion of the newspaper for this purpose. ಈ ಉದ್ದೇಶಕ್ಕಾಗಿ ನ್ಯೂಸ್ಪೇಪರ್ನವರು ಒಂದಿಷ್ಟು ಜಾಗವನ್ನು ರಿಸರ್ವ್ ಮಾಡಿರ್ತಾರೆ ನ್ಯೂಸ್ಪೇಪರಲ್ಲಿ. ಅಲ್ಲಿ ಎಷ್ಟು ಅಕಾಮಡೇಟ್ ಮಾಡೋಕ್ಕಾಗುತ್ತೋ ಅಷ್ಟು ಲೆಟರ್ಸನ್ನು ದೇ ಗೆಟ್ ದೆಮ್ ಪಬ್ಲಿಷ್ಡ್. ಅದರ್ ಲೆಟರ್ಸ್ ಆರ್ ದೀಸ್ ಡೇಸ್ ಆರ್ ಪಬ್ಲಿಷ್ಡ್ ಆನ್ಲೈನ್. ಅವರ ನ್ಯೂಸ್ಪೇಪರಿನ ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ. ಇಂಪಾರ್ಟೆಂಟ್ ಲೆಟರ್ಸ್ ರಿಲೇಟೆಡ್ ಟು ದಿ ವೇರಿಯಸ್ ಏರಿಯಾಸ್ ಆರ್ ಪಬ್ಲಿಷ್ಡ್. ಯಾವುದು ಮುಖ್ಯ ಅನಿಸುತ್ತೆ ಅಂತೇಳಿ ಅವರು ಒಂದು ಸೆಲೆಕ್ಷನ್ ಕಮಿಟಿನವರು ಸೆಲೆಕ್ಟ್ ಮಾಡಿ ದೇ ಪಬ್ಲಿಷ್ ಸಮ್ ಆಫ್ ದಿ ಲೆಟರ್ಸ್, ನಾಟ್ ಆಲ್ ದ ಲೆಟರ್ಸ್, ಬಿಕಾಸ್ ಆಫ್ ದಿ ಟೆಕ್ನಿಕಲ್ ರೀಸನ್ಸ್. ಅವರು ಮಾಡಬಾರ್ದು ಅನ್ನೋದಕ್ಕಿಂತ ಅವ್ರದ್ದೇ ಆದ ಕೆಲವು ಟೆಕ್ನಿಕಲ್ ಇಶ್ಯೂಸಿಂದ ದೇ ಕೆನಾಟ್ ಪಬ್ಲಿಷ್ ಆಲ್ ದ ಲೆಟರ್ಸ್. ದೇ ಪಬ್ಲಿಷ್ ಸರ್ಟನ್ ಇಂಪಾರ್ಟೆಂಟ್ ಲೆಟರ್ಸ್. ದೇ ಆಲ್ಸೋ ಅಲೋ ದ ಗೌರ್ಮೆಂಟ್ ಟು ನೋ ದ ಪಬ್ಲಿಕ್ಸ್ ಆಟಿಟ್ಯೂಡ್ಸ್ ಆ್ಯಂಡ್ ರೆಸ್ಪಾನ್ಸಸ್ ಟು ಇಟ್ಸ್ ವೇರಿಯಸ್ ಪ್ರೋಗ್ರಾಮ್ಸ್. ಈ ಲೆಟರ್ಸು ಮಾಡ್ತಕ್ಕಂಥ ಒನ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದೀಸ್ letters to the editors is to make the government know the public's attitudes and the response of the publics to the government's various programs. ಸರ್ಕಾರದ ವಿವಿಧ ಯೋಜನೆಗಳಿಗೆ, ಪಾಲಿಸಿಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಒಪಿನಿಯನ್ನು ಮತ್ತು ಆಟಿಟ್ಯೂಡ್, ಮನೋಭಾವನೆ ಏನಿದೆ ಅನ್ನೋದನ್ನು ಅರ್ಥ ಮಾಡಿಸ್ಲಿಕ್ಕೆ ದ ಲೆಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. These letters make the government feel the pulse of the public. ಸಾರ್ವಜನಿಕರ ಅಭಿಪ್ರಾಯ ಏನಿದೆ, ವೆದರ್ ದ ಪೀಪಲ್ ಆರ್ ರೆಡಿ ಟು ಅಕ್ಸೆಪ್ಟ್ ದ ಗೌರ್ಮೆಂಟ್ ಪಾಲಿಸೀಸ್, ಆರ್ ದೇ ರೆಡಿ ಟು ವೆಲ್ಕಮ್ ದೆಮ್ ಆರ್ ದೇ ಅಪೋಸಿಂಗ್ ಇಟ್. ಸೊ ದ ಗೌರ್ಮೆಂಟ್ ಕಮ್ಸ್ ಟು ನೋ ದಿ ಪಲ್ಸ್ ಆಫ್ ದಿ ಪೀಪಲ್ ಥ್ರೂ ದೀಸ್ ಲೆಟರ್ಸ್. ಸೊ ದೀಸ್ letters to the editors play a very very important role in the administration. Based on these letters, based on the opinions and attitudes expressed by the readers, the government can reshape its policies and programs so as to make them acceptable to all the people of the state or the nation. ಈ ಲೆಟರ್ಸ್ ಏನು ಮಾಡುತ್ತೆ ಅಂದರೆ ಸಮ್ಟೈಮ್ಸ್ ಮೇಕ್ ದ ಗೌರ್ಮೆಂಟ್ ಶೇಪ್ ದ ಪಾಲಿಸೀಸ್. ಕೆಲವು ವಿಷಯಗಳ ಮೇಲೆ ಪಾಲಿಸಿನೇ ಮಾಡೋಕ್ಕೆ ಹೋಗಿರಲ್ಲ, ಗಮನನೂ ಹರಿಸಿರಲ್ಲ. ವೆನ್ ಸಚ್ ಇಶ್ಯೂಸ್ ಆರ್ ರೈಸ್ಡ್ ಇನ್ ದ ನ್ಯೂಸ್ ಪೇಪರ್ಸ್ ಥ್ರೂ ದ ಲೆಟರ್ಸ್ ಟು ದ ಎಡಿಟರ್ಸ್, ಗೌರ್ಮೆಂಟ್ ಥಿಂಕ್ಸ್ ಅಬೌಟ್ ಇಟ್ ಅಂಡ್ ಶೇಪ್ಸ್, ಸಮ್ಟೈಮ್ಸ್ ರೀಶೇಪ್ಸ್ ಇಟ್ಸ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್. ತನ್ನ ಅನೇಕ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಸಾರ್ವಜನಿಕರ ಅಭಿಪ್ರಾಯದ ಆಧಾರ ಮೇಲೆ ಪಾಲಿಸಿ ಮಾಡುತ್ತೆ, ಅದನ್ನು ಪುನರ್ರಚನೆ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಸೊ ಎಸ್ ಟು ಮೇಕ್ ದೆಮ್ ಅಕ್ಸೆಪ್ಟಬಲ್ ಟು ಆಲ್ ದ ಪೀಪಲ್. ಜನರಿಗೆ ಒಪ್ಪಿಗೆ ಆಗಬೇಕು. ಮೆಜಾರಿಟಿ ಆಫ್ ದ ಪೀಪಲ್ ಮಸ್ಟ್ ಅಕ್ಸೆಪ್ಟ್ ದ ಪಾಲಿಸೀಸ್ ಆಫ್ ದಿ ಗೌರ್ಮೆಂಟ್. ಸೊ ಗೌರ್ಮೆಂಟನ್ನು ನಿಯಂತ್ರಣದಲ್ಲಿಡೋದು ಮತ್ತು ಅವನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನು ಲೆಟರ್ಸ್ ಟು ದ ಎಡಿಟರ್ಸ್ ಇನ್ ದ ಫಾರ್ಮ್ ಆಫ್ ದಿ ಮೀಡಿಯಾದ ಒಂದು ರೀತಿಯ ಫಾರಮಲ್ಲಿನೇ ಅವು ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. These letters also give other readers the opportunity to become aware of the public opinion and of what goes on in the country. ಈ ಲೆಟರ್ಸ್ only a few readers or concerned citizens write letters to the editors. ಎಲ್ಲರೂ ಬರೆಯೋಕ್ಕೆ ಹೋಗಲ್ಲ, ಬರೆಯೋರು ಕೆಲವರೇ ಆದ್ರೂ the other readers will get an opportunity to become aware of the public opinion in the state or in the nation. ಗೌರ್ಮೆಂಟ್ ಪಾಲಿಸೀಸ್ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಡೆವಲಪ್ಮೆಂಟ್ಸ್ ಬಗ್ಗೆ, ವೇರಿಯಸ್ ಇಶ್ಯೂಸ್ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಏನಿದೆ ಅನ್ನೋದನ್ನು ಒಂದು ಟೆಸ್ಟ್, ಎನ್ ಒಪಿನಿಯನ್, ಎನ್ ಅವೇರ್ನೆಸ್ ಕಮ್ಸ್ ಟು ದಿ ಅದರ್ ರೀಡರ್ಸ್ ಆ್ಯಂಡ್ ದೇ ಆಲ್ ದ ರೀಡರ್ಸ್ ನೋ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ ಕಂಟ್ರಿ. ದೇಶದಲ್ಲಿ ಏನಾಗ್ತಾಯಿದೆ, ವಾಟ್ ಈಸ್ ದ ರಿಯಾಕ್ಷನ್ ಆಫ್ ದಿ ಪೀಪಲ್ ಟು ದ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಗೌರ್ಮೆಂಟಿನ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಏನು ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ. ಎವ್ರಿ ಡೇ ಪೀಪಲ್ ಗೋ ಆನ್ ರೈಟಿಂಗ್
to the editors. They keep writing to the editors every day. Various issues during this pandemic period, people write more and more on this pandemic. ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಗ್ರೀವೆನ್ಸಸ್ ಏನು, ಲಾಕ್ಡೌನಿಂದ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆ್ಯಂಡ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್, ಹೌ ಪೀಪಲ್ ಆರ್ ಟ್ರಬಲ್ಡ್ ಬೈ ದೀಸ್ ಲಾಕ್ಡೌನ್ಸ್. ಆಲ್ ದೀಸ್ issues are carried in the newspapers, particularly in the letters to the editor section. These letters are addressed and sent to the editors of the newspapers to be published in their respective papers to draw the attention of the concerned authorities or the concerned government. Letters to the editors are the open letters. You see the difference between the personal letters and official letters and the letters to the editors. Generally, personal letters, written to the relatives and friends. They are the personal letters. Official letters are addressed to a particular officer. The correspondence will be between the officer and the public. But in letters to the editors, the letter is meant for the wide readers, meant for the public to be read. The writer's intention is to bring the issue to the notice of all the people and also to the notice of the officer concerned. ಸಂಬಂಧಪಟ್ಟ ಆಫೀಸರರ ಗಮನಕ್ಕೆ ತರೋದು ಒಂದು ಮುಖ್ಯ ಉದ್ದೇಶ. ಆದರೆ ಸಾರ್ವಜನಿಕರ ಗಮನಕ್ಕೆ ತಂದು ಸಾರ್ವಜನಿಕರು ಅದಕ್ಕೆ ರಿಯಾಕ್ಟ್ ಮಾಡಬೇಕು. ಮತ್ತು ಅವರು ಹೌದು, ದಿಸ್ ಡಿಮಾಂಡ್ ಈಸ್ ರೈಟ್, ದ ಒಪಿನಿಯನ್ ಎಕ್ಸ್ಪ್ರೆಸ್ಡ್ ಬೈ ದಿಸ್ ರೈಟರ್ ಈಸ್ ರೈಟ್ ಅಂತಕ್ಕಂಥ ಫೀಲಿಂಗು ಬಂದರೆ ಪಬ್ಲಿಕ್ ಒಪಿನಿಯನ್ನು ಬಿಲ್ಡಪ್ ಆಗ್ತಾ ಹೋಗೋದು. So they write letters to the editors. They are the public letters. They become public. So the writers request the publisher to get them published in their respective papers to draw the attention of the concerned authorities or the government. When published, these letters become open letters. They no longer remain as the confidential letters, but they become open letters. ಸಾರ್ವಜನಿಕವಾಗಿರ್ತಕ್ಕಂಥ ಓಪನ್ ಲೆಟರ್ ಆಗಿ ಇದಾಗುತ್ತೆ. ಜನರಲಿ ಎಡಿಟರ್ಸ್ ಪಬ್ಲಿಷ್ ದ ಕಂಡೆನ್ಸ್ಡ್ ಆರ್ ಶಾರ್ಟನ್ಡ್ ವರ್ಷನ್ ಆಫ್ ದೀಸ್ ಲೆಟರ್ಸ್. ಜನರಲಿ ವೆನೆವರ್ ಯು ರೈಟ್ ದಿ ಲೆಟರ್ಸ್ ಟು ದ ನ್ಯೂಸ್ ಪೇಪರ್ ಎಡಿಟರ್ಸ್, ರೈಟ್ ದಿ ಶಾರ್ಟ್ ಲೆಟರ್ಸ್. ಬಿ ವೆರಿ ವೆರಿ ಪ್ರಿಸೈಸ್ ಆ್ಯಂಡ್ ಶಾರ್ಟ್ ಇನ್ ಯುವರ್ ಲೆಟರ್. ನಿಮ್ದು ಒಂದೇ ಲೆಟ್ರನ್ನು ಪಬ್ಲಿಷ್ ಮಾಡೋಕ್ಕಾಗಲ್ಲ. ದೇ ಪಬ್ಲಿಷ್ ನಿಯರ್ಲಿ 10 to 15 ಲೆಟರ್ಸ್ ಇನ್ ದ ಎಡಿಟರ್ಸ್ ಟು ದ ನ್ಯೂಸ್ ಲೆಟರ್ಸ್ ಟು ದ ಎಡಿಟರ್ಸ್ ಕಾಲಮ್. ನಿಮ್ದು ಒಂದೇ ಲೆಟರ್ನ ಹಾಕೋಕ್ಕೆ ಜಾಗ ಇಲ್ಲದೆ ಹೋದರೆ ದೇ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್. ಸೊ ದೇ ಕಂಟೆನ್ಸ್ ದ ಲೆಟರ್. ಅವರು ಒಂದು ಕೋರ್ ಆಫ್ ಯುವರ್ ಲೆಟರನ್ನು ಮಾತ್ರ ರಿಟೈನ್ ಮಾಡಿ ದೇ ಗೆಟ್ ಇಟ್ ಪಬ್ಲಿಷ್ಡ್. ಲೆಟರ್ಸ್ ಟು ದ ಎಡಿಟರ್ ಇಮೇಲ್. ದಿಸ್ ಐ ಹ್ಯಾವ್ ಟೇಕನ್ ಸಮ್ ಆಫ್ ದಿ ಲೆಟರ್ಸ್ ಫ್ರಮ್ ಡೆಕ್ಕನ್ ಹೆರಾಲ್ಡ್ ಆನ್ಲೈನ್ ನ್ಯೂಸ್ ಪೇಪರ್, deccanheraldmail.com. ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ದಿ ಆರ್ಟಿಕಲ್ಸ್ ಯು ಕ್ಯಾನ್ ಕಾಲ್ ಆರ್ ರೈಟ್. ನೀವು ಅದನ್ನು ಕಾಲ್ ಮಾಡ್ಬೋದು ಅಥವಾ ಈ ಅಡ್ರೆಸ್ಗೆ ಯು ಕ್ಯಾನ್ ರೈಟ್. ಇಟ್ ಈಸ್ ಅವೈಲಬಲ್ ಆನ್ಲೈನ್. ಲೆಟ್ ಅಸ್ ಸಿ ಸಮ್ ಲೆಟರ್ಸ್ ಟು ದ ಎಡಿಟರ್ಸ್ ಆನ್ ವೇರಿಯಸ್ ಇಶ್ಯೂಸ್. ಭಾಳಷ್ಟು ಬೇರೆ ಬೇರೆ ಇಶ್ಯೂಗಳ ಮೇಲೆ ಆ್ಯಂಡ್ ಗ್ರೀವೆನ್ಸಸ್ ಮೇಲೆ ಬರೆದಿರ್ತಕ್ಕಂಥ ಸರ್ಟನ್ ಲೆಟರ್ಸ್ ದೇ ಆರ್ ಕ್ಯಾರಿಡ್ ಇನ್ ದ ನ್ಯೂಸ್ ಪೇಪರ್ಸ್. ದ ಸೇಮ್ ಲೆಟರ್ಸ್ ಆರ್ ಟೇಕನ್ ಹಿಯರ್ ಫಾರ್ ಯುವರ್ ರೆಫರೆನ್ಸ್. Greenfield 15A, you know how to write the letters, or you know the various elements of the letters, aspects of the letters. Letter in a ಬೇರೆ ಭಾಗ ಗೊತ್ತಿದೆ ನಿಮಗೆ. I need not to repeat it again. From address Greenfield 15A, Bangalore. You know how to write the data, month in words, date and year in figures. One line space. Address to the editor, Deccan Herald, MG Road, Bangalore, space. Subject, impact of uncleaned garbage heaps. Impact of uncleaned garbage heaps. It is a public grievance. ಸಾರ್ವಜನಿಕ ಕುಂದುಕೊರತೆ ಮೇಲೆ ಇರ್ತಕ್ಕಂಥ. Sir, greeting. The content of the letter or the body of the letter. I write to you to express my deep anguish over the problem of garbage heaps lying unmanaged and uncleaned for many days in our locality. ನಮ್ಮ ಲೊಕ್ಯಾಲಿಟಿನಲ್ಲಿ ಗಾರ್ಬೇಜನ್ನು ಕ್ಲೀನ್ ಮಾಡಿಲ್ಲ, ಅದರ ಮೇಲೆ ನನ್ನ ನೋವನ್ನು, ದುಃಖವನ್ನು, ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾನು ಇದನ್ನು ಬರಿತಾ ಇದ್ದೀನಿ. ದ ಮುನ್ಸಿಪಾಲಿಟೀಸ್ apathy to timely clean these heaps is responsible for this.
ಮುನ್ಸಿಪಾಲಿಟಿನವರು ಇದನ್ನು ಗಮನ ಹರಿಸಿಲ್ಲ, ಹಾಗಾಗಿ ಈ ಪರಿಸ್ಥಿತಿ ಬಂದಿದೆ. ಈಸ್ ದ ಫಸ್ಟ್ ಪ್ಯಾರಾಗ್ರಾಫ್. Bangalore, then he goes on elaborating all these things. Bangalore is the important metropolitan city and financial hub of India. Lots of tourists from other states as well as foreign countries visit it. These heaps of garbage near residential colonies and near roads leave a bad impact on them. These garbage heaps are a source of noxious stink and the spreading of so many diseases. There is another problem of mismanagement of garbage. Quite frequently, the garbage man collects garbage of the colony and burns it near the park. This burning causes lots of inconvenience to the people living near the park. This garbage has lots of plastic and other dangerous substances in it. When these substances are burnt, toxic gases such as nitrogen oxide, heavy metals, particulates, and dioxin are released into the atmosphere. These pose a serious threat to the health of the residents, especially the children and the elderly. Through the columns of your esteemed daily, I appeal to people and the concerned authorities to look into the matter and implement some strict laws to speedy disposal of the garbage heaps. The municipality must introduce proper and scientific garbage management system. Looking forward to your cooperation in this regard. Yours truly, Samarth. You see, he addresses the editor of the newspaper, esteemed editor, to publish his letter and draw the attention of the concerned authorities to clean the garbage in his locality. He talks about the dangers of the garbage, the effect that it causes to the citizens and also to the ಟೂರಿಸ್ಟ್ಗಳಿಗೆ ಮತ್ತು ಸಿಟಿಜನ್ಸ್ಗೆ, ಎಲ್ಡರ್ಲಿ ಪೀಪಲ್ಲು, ಮಕ್ಕಳಿಗೆ ಏನೇನ ಇದು ಮಾಡುತ್ತೆ ಅನ್ನೋದನ್ನು ಇದು ಮಾಡಿ ಈ ರಿಕ್ವೆಸ್ಟ್ ದ ಎಡಿಟರ್ ಟು ಪಬ್ಲಿಷ್ ಇಟ್ ಇನ್ ಇಸ್ ನ್ಯೂಸ್ ಪೇಪರ್ ಆ್ಯಂಡ್ ಡ್ರಾ ದ ಅಟೆನ್ಷನ್ ಆಫ್ ದಿ ಕನ್ಸರ್ನ್ಡ್ ಅಥಾರಿಟೀಸ್. ಜಸ್ಟ್ ಲೈಕ್ ವಿ ರೈಟ್ ದಿ ಲೆಟರ್ಸ್, all the aspects of a letter are followed in this. Let us see another such letter. ಇಲ್ಲಿ only the body of the letter is taken. ಕೇವಲ ಬಾಡಿ ಮಾತ್ರ ತಗೊಂಡಿದ್ದೇವೆ. ಬಾಡಿ ಆಫ್ ದ ಲೆಟರ್. Education only solution to eradicate superstition. Education only solution to eradicate superstition is the title of this letter to the editor. Sir, this refers to the report. It is a reaction to the article published in the newspaper a few days before. ಕೆಲವು ದಿವಸಗಳ ಹಿಂದೆ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಏನು ಅಂದರೆ, ದ ಟೈಟಲ್ ಆಫ್ ದಿ ಆರ್ಟಿಕಲ್, ರಿಲಿಜಿಯಸ್ ಏಡ್ಸ್ ಡಿಮಾಂಡ್ ಲಾ ಎಗನೆಸ್ಟ್ ಸೂಪರ್ಸ್ಟಿಷನ್. ರಿಲಿಜಿಯಸ್ ಏಡ್ಸ್ ಡಿಮಾಂಡ್ ಲಾ ಎಗನೆಸ್ಟ್ ಸೂಪರ್ಸ್ಟಿಷನ್. ಧಾರ್ಮಿಕ ಗುರುಗಳು ಸರ್ಕಾರಕ್ಕೆ ಮೂಢನಂಬಿಕೆಗಳ ವಿರುದ್ಧ ಕಾನೂನನ್ನು ತನ್ನಿ ಅಂತೇಳಿ ಡಿಮಾಂಡ್ ಮಾಡಿದರು ಅನ್ನೋದ್ರ ಮೇಲೆ ಒಂದು ಆರ್ಟಿಕಲ್ ವಾಸ್ ರಿಟನ್ ಇನ್ ದ ನ್ಯೂಸ್ ಪೇಪರ್. ಅದಕ್ಕೆ ಇಟ್ ಈಸ್ ಎ ರಿಯಾಕ್ಷನ್, ದಿಸ್ ಲೆಟರ್ ಈಸ್ ಎ ರಿಯಾಕ್ಷನ್ ಟು ದ್ಯಾಟ್ ಆರ್ಟಿಕಲ್. ಆ ಪಬ್ಲಿಷ್ ಆಗಿರ್ತಕ್ಕಂಥ ಆರ್ಟಿಕಲ್ಗೆ ಒಬ್ಬ ರೀಡರು ಪ್ರತಿಕ್ರಿಯೆಯನ್ನು ಲೆಟರ್ಸ್ ಟು ದ ಎಡಿಟರ್ ಇದರಲ್ಲಿ ಕೊಟ್ಟಿದ್ದಾನೆ. ಎಸ್ ಟೈಟಲ್ಡ್ ಇಸ್ ಲೆಟರ್, ಎಜುಕೇಷನ್ ಓನ್ಲಿ ಸೊಲ್ಯೂಷನ್ ಟು ಎರಾಡಿಕೇಟ್ ಸೂಪರ್ಸ್ಟಿಷನ್. ಇಟ್ ಈಸ್ ಈಸ್ ಒಪಿನಿಯನ್, ಇಟ್ ಈಸ್ ದಿ ಪಲ್ಸ್ ಆಫ್ ದಿ ಪೀಪಲ್. ಸಾರ್ವಜನಿಕರ ಪ್ರತಿಕ್ರಿಯೆ. ರಿಲಿಜಿಯಸ್ ಹೆಡ್ಸು ಕೇಳ್ತಿರೋದು ಕಾನೂನು ತನ್ನಿ ಅಂತ, ಆದರೆ ಈ ರೀಡರ್ ಹೇಳ್ತಾನೆ ಕಾನೂನಿನಿಂದ ಪ್ರಯೋಜನ ಇಲ್ಲ, ಇದನ್ನು ಹೋಗ್ಲಾಡಿಸ್ಲಿಕ್ಕೆ, ಮೂಢನಂಬಿಕೆಗಳನ್ನು, ಸೂಪರ್ಸ್ಟಿಷನನ್ನು ಹೋಗ್ಲಾಡಿಸ್ಲಿಕ್ಕೆ ಇರ್ತಕ್ಕಂಥ ಓನ್ಲಿ ವೇ, ಓನ್ಲಿ ಸೊಲ್ಯೂಷನ್ ಈಸ್ ಎಜುಕೇಷನ್. ಹಾಗಾಗಿ ಪೇ ಅಟೆನ್ಷನ್ ಟು ಎಜುಕೇಷನ್, ಡೋಂಟ್ ಬ್ರಿಂಗ್ ದ ಲಾ. ಇಟ್ ಈಸ್ ಮೀನಿಂಗ್ಲೆಸ್ ಟು ಪಾಸ್ ದ ಬಿಲ್ ಟು ಅಬಾಲಿಷ್ ದಿ ಸೂಪರ್ಸ್ಟಿಷಿಯಸ್ ಪ್ರಾಕ್ಟೀಸಸ್. ಸೂಪರ್ಸ್ಟಿಷಿಯಸ್ ಪ್ರಾಕ್ಟೀಸಸನ್ನು ಎರಾಡಿಕೇಟ್ ಮಾಡಲಿಕ್ಕೆ ಕಾನೂನಿನಿಂದ ಏನು ಪ್ರಯೋಜನ ಇಲ್ಲ ಅನ್ನೋದನ್ನು ಈ ಎಕ್ಸ್ಪ್ರೆಸಸ್ ಈಸ್ ಯು through the letters to the editor. Let us see the content of the letter. No law against such beliefs will remove such acts by people. Only continuous education of people, starting in schools and colleges and self-help groups, could bring about a change. ಕಾನೂನು ಬದಲಾವಣೆ ತರಲ್ಲ, ಓನ್ಲಿ ಎಜುಕೇಷನ್ can bring the change in the story. Superstitions are prevalent in all religions across nations. Superstitions ಅನ್ನೋದು ನಾಟ್ ರಿಲೇಟೆಡ್ ಟು ಒನ್ ಪರ್ಟಿಕ್ಯುಲರ್ ರಿಲಿಜನ್ ಆರ್ ಟು ಒನ್ ಪರ್ಟಿಕ್ಯುಲರ್ ನೇಷನ್.
It is prevalent in all the religions and all across the nations. No law against such beliefs will remove such acts by the people. Only continuous education of people, starting in schools and colleges and self-help groups, could bring about the change. Superstitions are prevalent in all the states and beliefs such which cause dangers to others should be prohibited by law. ಯಾವುದನ್ನು ಕಾನೂನಲ್ಲಿ ಪಾಲನೆ ಮಾಡಬೇಕು, ಅಬಾಲಿಷ್ ಮಾಡಬೇಕಂದ್ರೆ ಬಿಲೀಫ್ಸ್ ವಿಚ್ ಕಾಸ್ ಡೇಂಜರ್ಸ್ ಟು ದ ಅದರ್ ಶುಡ್ ಬಿ ಪ್ರಾಹಿಬಿಟೆಡ್ ಬೈ ಲಾ. ಗೋಯಿಂಗ್ ಟು ಪ್ಲೇಸಸ್ ಸಚ್ ಆಸ್ ಟೆಂಪಲ್ಸ್ ಆರ್ ಚರ್ಚಸ್ ಆರ್ ಮಾಸ್ ಗುರುದ್ವಾರಾಸ್ ಆರ್ ಆನ್ ಇಂಡಿವಿಜುವಲ್ ಬಿಲೀಫ್ಸ್ ಆ್ಯಂಡ್ ಡಸ್ ನಾಟ್ ಕಾಸ್ ಪ್ರಾಬ್ಲಮ್ ಟು ಅದರ್ಸ್. ಎಲ್ಲರೂ ಚರ್ಚ್ಗೆ ಹೋಗೋರು, ದೇವಸ್ಥಾನಕ್ಕೆ ಹೋಗೋರು, ಅವ್ರವ್ರಿಗೆ ಅವ್ರು ಹೋಗ್ತಾರೆ ಬರ್ತಾರೆ, ಅದರಿಂದ ಏನು ತೊಂದರೆ ಆಗಲ್ಲ. ಇಂಥವನ್ನು ಅಬಾಲಿಷ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಆದರೆ ಪ್ರಾಸ್ಟ್ರೇಟಿಂಗ್ ಬಿಫೋರ್ ಡಿಟೀಸ್ ಆ್ಯಂಡ್ ಗುರುಸ್ ಕೆನಾಟ್ ಬಿ ಸೂಪರ್ಸ್ಟಿಷಿಯಸ್. ದೇವರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡೋದು, ವ್ಯಕ್ತಿಗಳ ಮುಂದೆ, ಗುರುಗಳ ಮುಂದೆ, ಅದು ಅವರ ವೈಯಕ್ತಿಕವಾದ್ದು, ಅದು ಯಾರಿಗೂ ತೊಂದರೆ ಮಾಡಲ್ಲ. ಯಾವುದನ್ನು ಅಬಾಲಿಷ್ ಮಾಡಬೇಕು, ಪ್ರಾಹಿಬಿಟ್ ಮಾಡಬೇಕಂದ್ರೆ ಬೇರೆಯವರ ನಂಬಿಕೆಗಳು ಇನ್ನೊಬ್ಬರಿಗೆ ತೊಂದರೆ ಮಾಡೋದಿದ್ರೆ ಸಚ್ ಥಿಂಗ್ಸ್ ಆರ್ ಟು ಬಿ ಪ್ರಾಹಿಬಿಟೆಡ್ ಬೈ ಲಾ. ಉಳಿದಿರೋದನ್ನು ಎಜುಕೇಷನಿಂದಲೇ ಎರಾಡಿಕೇಟ್ ಮಾಡಬೇಕು. ಎಜುಕೇಷನ್ on this is the solution and not the law. This is a letter written by UN Bet, Bangalore. So the letter to the editor should be very, very short. Privatize traffic control in big cities is another such letter. Read it, you will find all the things in that. End the age row is another important letter to the editor. So the letter should be very, very short. I will read out the body of this letter. Only body of the letter is published in the newspapers. Newspapers ಅಲ್ಲಿ ಕೇವಲ ಬಾಡಿ ಅಥವಾ ಅದರಲ್ಲಿ ಬಾಡಿನಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಮಾತ್ರ ಪಬ್ಲಿಷ್ ಮಾಡ್ತಾರೆ. ಕೆಳಗಡೆ ನೇಮ್ ಅಂಡ್ ಪ್ಲೇಸ್ ಆಫ್ ದಿ ರೈಟರ್ ಇಸ್ ಮೆನ್ಷನ್ಡ್. ಯು ಮೈಟ್ ಹ್ಯಾವ್ ಸೀನ್ ಸಚ್ ಲೆಟರ್ಸ್. ಫೈಂಡ್ ದ ಲೆಟರ್ಸ್ ಟು ದ ಎಡಿಟರ್ ಕಾಲಮ್ ಅಂಡ್ ಯು ವಿಲ್ ಕಮ್ ಅಕ್ರಾಸ್ ಸೋ ಮೆನಿ ಸಚ್ ಲೆಟರ್ಸ್ ಎವ್ರಿಡೇ. ಅಲ್ಲಿ ನೋಡಿ ಅವರ ಬರವಣಿಗೆ ಹೇಗಿರುತ್ತೆ ಅನ್ನೋದನ್ನು ನೋಡಿ ಯು ಟು ಕ್ಯಾನ್ ರೈಟ್ ದ ಲೆಟರ್ಸ್ ಟು ದ ಎಡಿಟರ್ಸ್ ಆನ್ ಯುವರ್ ಗ್ರೀವೆನ್ಸಸ್ and you can express your views in the newspapers. It is unfortunate that we are witnessing the date of birth controversy of General V.K. Singh. If the Chief of the Army can show records to prove that he was born in 1951, then that should be accepted and the matter must be gracefully resolved. The common man is today disgusted that people like the army chief, former ISRO chief, etc. are all being made controversial personalities by the UPA government. It is an opinion expressed by the reader. Such an event happened at the government level. General V.K. Singh was the chief of the army. V.K. Singh ಅವರು ಆರ್ಮಿಯ ಚೀಫ್ ಆದಾಗ ಒಂದು ಕಾಂಟ್ರವರ್ಸಿ ಇದ್ದಿದ್ದು ರಿಗಾರ್ಡಿಂಗ್ ದ ಡೇಟ್ ಆಫ್ ಬರ್ತ್ ಆಫ್ ದಿ ಚೀಫ್ ಆಫ್ ದಿ ಆರ್ಮಿ. ಚೀಫ್ ಆಫ್ ದಿ ಆರ್ಮಿ ಅವರು ಪ್ರಮೋಷನ್ಗಾಗಿ ಡೇಟ್ ಆಫ್ ಬರ್ತನ್ನು ಫೇಕ್ ಮಾಡಿದ್ದಾರೆ ಅಂತಕ್ಕಂಥ ಒಂದಿದ್ದಿತ್ತು. ಅದಕ್ಕೆ ಪಬ್ಲಿಕ್ ರಿಯಾಕ್ಷನ್ ಏನಿದೆ, ಅಪಾಯಿಂಟ್ ಆಗಬೇಕಾದ್ರೆ ಆಲ್ ದ ಡಾಕ್ಯುಮೆಂಟ್ಸ್ ಆರ್ ವೆರಿಫೈಡ್, ದ ಜೆನ್ಯೂನ್ ಡಾಕ್ಯುಮೆಂಟ್ಸ್ ಆರ್ ಪ್ರೊಡ್ಯೂಸ್ಡ್. ಈಗ ರಿಟೈರ್ಮೆಂಟ್ ಟೈಮಲ್ಲಿ, ಪ್ರಮೋಷನ್ ಟೈಮಲ್ಲಿ ದಿಸ್ ಇಶ್ಯೂ ವಾಸ್ ರೈಸ್ಡ್. ಇಟ್ ಈಸ್ ಎ ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್. ಅದಕ್ಕೆ ರಿಯಾಕ್ಷನ್ ಆಫ್ ದಿ ಪಬ್ಲಿಕ್ ರೀಡರ್, ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ವಿ ಆರ್ ವಿಟ್ನೆಸಿಂಗ್ ದ ಡೇಟ್ ಆಫ್ ಬರ್ತ್ ಕಾಂಟ್ರವರ್ಸಿ ಆಫ್ ಸಚ್ ಗ್ರೇಟ್ ಪರ್ಸನಾಲಿಟಿ. ದೇಶಕ್ಕೆ ರಕ್ಷಣೆ ಕೊಡೋನ್ ಬಗ್ಗೆನೇ ಈಸ್ ದ ಚೀಫ್ ಆಫ್ ದಿ ಆರ್ಮಿ. ಅವರ ರಕ್ಷಣೆ ಕೊಡ್ತಕ್ಕಂಥವ್ರ ಡೇಟ್ ಆಫ್ ಬರ್ತ್ ಸಣ್ಣ ವಿಷಯವನ್ನೇ ಒಂದು ದೊಡ್ಡ ಕಾಂಟ್ರವರ್ಸಿ ಆಯಿತು. ಈ ಕ್ಯಾನ್ show the records to prove that he was born in the year 1951 and then that should be accepted and the matter must be gracefully resolved. ಅವರು ದಾಖಲೆ ಕೊಡ್ತಾರೆ, ಭಾಳ ರೆಸ್ಪೆಕ್ಟಬಲ್ ವೇನಲ್ಲೇ, ಗ್ರೇಸ್ಫುಲ್ ವೇನಲ್ಲೇ ಸಮಸ್ಯೆ ಬಗೆಹರಿತು. ದ ಕಾಮನ್ ಮ್ಯಾನ್ ಈಸ್ ಟುಡೇ ಡಿಸ್ಕಸ್ಟೆಡ್ ದ್ಯಾಟ್ ಪೀಪಲ್ ಲೈಕ್ ದಿ ಆರ್ಮಿ ಚೀಫ್, ಫಾರ್ಮರ್ ಇಸ್ರೋ ಚೀಫ್ ಎಕ್ಸೆಟ್ರಾ ಆರ್ ಆಲ್ ಬೀಯಿಂಗ್ ಮೇಡ್ ಎ ಕಾಂಟ್ರವರ್ಸಿಯಲ್ ಪರ್ಸನಾಲಿಟೀಸ್ ಬೈ ದ ಗೌರ್ಮೆಂಟ್. ದುರಾದೃಷ್ಟ ಏನು ಅಂದರೆ, ದೊಡ್ಡ ದೊಡ್ಡ ಪೊಸಿಷನನ್ನು ಆಕ್ಯುಪೈ ಮಾಡ್ತಕ್ಕಂಥ ವ್ಯಕ್ತಿಗಳ ಸಣ್ಣ ವಿಷಯಗಳನ್ನು ರೈಸ್ ಮಾಡಿ ದೇರ್ ಕಾಂಟ್ರಿಬ್ಯೂಷನ್ ಈಸ್ ಗ್ರೇಟ್ to this nation in their respective fields
ಅಂಥವರ ಸಣ್ಣ ವಿಷಯಗಳನ್ನು ಮಾಡಿ ಅವರಿಗೆ ಡಿಫೇಮ್ ಮಾಡೋದು ಇಟ್ ಈಸ್ ಎ ವೆರಿ ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್ ಅಂತ ಒಪಿನಿಯನ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ಅನಿರುದ್ಧ ಸುಧೀರ್ ಬ್ಯಾಂಗ್ಳೂರ್. ಸೊ ಪಬ್ಲಿಕ್ ರಿಯಾಕ್ಷನ್ಸ್ ಆರ್ ಡಿಫರೆಂಟ್ ಆನ್ ವೇರಿಯಸ್ ಇಶ್ಯೂಸ್. ಎಲ್ಲ ವಿಷಯಗಳ ಮೇಲೆ ಅವರು ರಿಯಾಕ್ಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋದ್ದಾರೆ. ವಿ ಕ್ಯಾನ್ ಫೈಂಡ್ ಸೋ ಮೆನಿ ಸಚ್ ಲೆಟರ್ಸ್, ರಿಯಾಕ್ಷನ್ಸ್ ಇನ್ ವೇರಿಯಸ್ ನ್ಯೂಸ್ ಪೇಪರ್ಸ್. ಐ ಹೋಪ್ ಯು ವಿಲ್ read such letters every day and you to write those letters expressing your views and your reactions, but be very very precise, short, and be pay attention to the points, relevant points while writing the letter. There is one more such a letter, don't mix drivings and mobiles is another such a letter. Read it, I hope you will understand. It is on traffic rules, driving and mobiles. Thank you for listening.